Hello friends, welcome to my channel Abhiyani Creation. Today in this third theory class, I will explain you what is a transformer and their working principle. After watching this video, you will be able to know about the transformer, why the transformer is called static device, how they transmit power at same frequency, working principle of transformer, self and mutual induction phenomenon of transformer, working of transformer. And the first one is, what is a transformer? The transformer is a static device which transfers the alternating electrical power from one circuit to another at same frequency. ಇಲ್ಲಿ ನಿಮಗೆ ಎರಡು ಕ್ವಶನ್ಸ್ ಬರ್ಬೋದು. ಏನಂದರೆ ಟ್ರಾನ್ಸ್ಫಾರ್ಮರನ್ನು ಏನಕ್ಕೆ ಸ್ಟ್ಯಾಟಿಕ್ ಡಿವೈಸ್ ಅಂತ ಕರೀತಾರೆ? ಏನಕ್ಕೆ ಸ್ಟ್ಯಾಟಿಕ್ ಡಿವೈಸ್ ಅಂತ ಕರೀತಾರೆ? ಆಮೇಲೆ ಏನಕ್ಕೆ ಇದು ಸೇಮ್ ಫ್ರೀಕ್ವೆನ್ಸಿ ಮೇಲೆ ವರ್ಕ್ ಆಗುತ್ತೆ? ಸ್ಟ್ಯಾಟಿಕ್ ಡಿವೈಸ್ ಏನಕ್ಕೆ ಕರೀತಾರೆ ಅಂದರೆ ಟ್ರಾನ್ಸ್ಫಾರ್ಮರಲ್ಲಿ ಯಾವುದೇ ಮೂವಿಂಗ್ ಪಾರ್ಟ್ಸ್ ಇರಲ್ಲ. ನೀವು ಜನರೇಟರ್ ಮೋಟರ್ಸ್ಗೆ ಕಂಪೇರ್ ಮಾಡಿದರೆ ಅದರಲ್ಲಿ ಸ್ಟೇಟರ್ ರೋಟರ್ಸ್ ಅನ್ನೋ ಪಾರ್ಟ್ ಇರುತ್ತೆ. ಅದು ರೋಟರಲ್ಲಿ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡಿ ಅಲ್ಲಿ ರೊಟೇಷನ್ ಆಗೋ ಮೂಲಕ ಒಂದು ಪವರ್ ಅಥವಾ ಎನರ್ಜಿ ಪ್ರೊಡ್ಯೂಸ್ ಆಗಿ ಮೋಟಾರ್ ಜನರೇಟರ್ಸ್ ವರ್ಕ್ ಆಗುತ್ತೆ. ಅದು ರೊಟೇಟಿಂಗ್ ಇನ್ ನೇಚರ್ ಮೇಲೆ ಅದು ವರ್ಕ್ ಆಗುತ್ತೆ. ಬಟ್ ಹಿಯರ್ ಇನ್ ಟ್ರಾನ್ಸ್ಫಾರ್ಮರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಏನಂದರೆ ಟ್ರಾನ್ಸ್ಫಾರ್ಮರಲ್ಲಿ ಯಾವುದೇ ಮೂವಿಂಗ್ ಪಾರ್ಟ್ಸ್ ಇರಲ್ಲ. ದ ಕಂಪ್ಲೀಟ್ ಪ್ರೋಸೆಸ್ ಡನ್ ವಿತೌಟ್ ಎನಿ ಮೂವಿಂಗ್ ಪಾರ್ಟ್ಸ್. ಸೊ ಅದಕ್ಕೋಸ್ಕರ ಏನು ಟ್ರಾನ್ಸ್ಫಾರ್ಮರನ್ನು ಸ್ಟ್ಯಾಟಿಕ್ ಡಿವೈಸ್ ಅಂತ ಕರೀತಾರೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನು, ಸೇಮ್ ಫ್ರೀಕ್ವೆನ್ಸಿ ಮೇಲೆ ಅದು ಹೇಗೆ ವರ್ಕ್ ಆಗುತ್ತೆ? ಇಲ್ಲಿ ಸರ್ಕ್ಯೂಟಲ್ಲಿ ನೀವು ಕಾಣ್ಬೋದು, ಟ್ರಾನ್ಸ್ಫಾರ್ಮರ್ಸ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಇದೆ. ಇದರಲ್ಲಿ 2 ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಇದೆ. ಈ 2 ವೈಂಡಿಂಗ್ ಏನಿದೆ ಅದರಲ್ಲಿ ಅದನ್ನು ಏನು ಹೇಳ್ತಾರೆ, 2 ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಆಮೇಲೆ 1 ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಇದೆ. ದಿಸ್ ಒನ್ ಇಸ್ 1 ಮ್ಯಾಗ್ನೆಟಿಕ್ ಸರ್ಕ್ಯೂಟ್. ಈ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಕಾರಣದಿಂದಾಗಿ ಈ ಟ್ರಾನ್ಸ್ಫಾರ್ಮರ್ ಏನು ಸೇಮ್ ಫ್ರೀಕ್ವೆನ್ಸಿ ಮೇಲೆ ವರ್ಕ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಏನು, ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಟ್ರಾನ್ಸ್ಫಾರ್ಮರ್. ದ ಟ್ರಾನ್ಸ್ಫಾರ್ಮರ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಈ ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮೇಲೆ ಟ್ರಾನ್ಸ್ಫಾರ್ಮರ್ ವರ್ಕ್ ಆಗುತ್ತೆ. ಸೊ ನೀವು ಯಾವುದೇ ಒಂದು ಕಾಯಿಲ್ಗೆ ಆಲ್ಟರ್ನೇಟಿಂಗ್ ಕರೆಂಟ್ ಸಪ್ಲೈ ಕೊಟ್ಟಾಗ ಅಲ್ಲಿ ಆಲ್ಟರ್ನೇಟಿಂಗ್ ಕರೆಂಟ್ ಸಪ್ಲೈನ ಕೊಟ್ಟಾಗ ಇಲ್ಲಿ ಆಲ್ಟರ್ನೇಟಿಂಗ್ ಫ್ಲಕ್ಸ್ ಇಲ್ಲಿ ಇಂಡ್ಯೂಸ್ ಆಗುತ್ತೆ. ಈ ಕಾಯಿಲ್ಸ್ ಏನಿದೆ ಇಲ್ಲಿ ಆಲ್ಟರ್ನೇಟಿಂಗ್ ಫ್ಲಕ್ಸ್ ಇಂಡ್ಯೂಸ್ ಆಗುತ್ತೆ. ಇಲ್ಲಿ ಏನು ಫ್ಲಕ್ಸ್ ಇಂಡ್ಯೂಸ್ ಆಗುತ್ತೆ, that is directly proportional to the induced current. ಇಲ್ಲಿ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ, ಆವಾಗ ಇಲ್ಲಿ ಸ್ಮಾಲ್ ಅಮೌಂಟ್ ಆಫ್ ಇಲ್ಲಿ ಕರೆಂಟ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಆ ಪ್ರೊಡ್ಯೂಸ್ ಆಗಿರೋ ಫ್ಲಕ್ಸ್ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್. ಏನು ಮ್ಯಾಗ್ನಿಟ್ಯೂಡ್ ಆಫ್ ಫ್ಲಕ್ಸ್ ಇಲ್ಲಿ ಇಂಡ್ಯೂಸ್ ಆಗುತ್ತೆ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ಡ್ ಕರೆಂಟ್. ಸೊ ನಾವಿಲ್ಲಿ ಇಂಡ್ಯೂಸ್ ಆಗಿರೋ ಕರೆಂಟ್ ಏನಿದೆ, ಇಂಡ್ಯೂಸ್ ಆಗಿರೋ ಕರೆಂಟ್ ಡೈರೆಕ್ಷನನ್ನು ಈ ಲಾ ಏನಿದೆ ಲಾ ಮುಖಾಂತರ ನಾವು ಫೈಂಡ್ ಔಟ್ ಮಾಡ್ಬೋದು. ಡೈರೆಕ್ಷನ್ ಆಫ್ ದಿ ಕರೆಂಟ್, ವಿ ಕ್ಯಾನ್ ಫೈಂಡ್ ಔಟ್ ದಿ ಡೈರೆಕ್ಷನ್ ಆಫ್ ಕರೆಂಟ್ ವಿತ್ ದ ಹೆಲ್ಪ್ ಆಫ್ ರೈಟ್ ಹ್ಯಾಂಡ್ ಗ್ರಿಪ್ ರೂಲ್. ರೈಟ್ ಹ್ಯಾಂಡ್ ಗ್ರಿಪ್ ರೂಲ್ ಏನು ಹೇಳುತ್ತೆ ಅಂದರೆ, ನೀವು ನಿಮ್ಮ ರೈಟ್ ಹ್ಯಾಂಡ್ ಫಿಂಗರ್ಸನ್ನು ಈ ಥರ ಹೋಲ್ಡ್ ಮಾಡಿದಾಗ ಏನು 4 ಫಿಂಗರ್ಸ್ ಏನಿದೆ ಅದು ಡೈರೆಕ್ಷನ್ ಆಫ್ ಕರೆಂಟನ್ನು ತೋರಿಸುತ್ತೆ. ಆಮೇಲೆ ರಿಮೈನಿಂಗ್ ಥಂಬ್ ಶೋಸ್ ದಿ ಡೈರೆಕ್ಷನ್ ಆಫ್ ಫ್ಲಕ್ಸ್. ಇಲ್ಲಿ ಕ್ರಿಯೇಟ್ ಆಗಿರೋ ಆಲ್ಟರ್ನೇಟಿಂಗ್ ಫ್ಲಕ್ಸ್ ಏನಿದೆ ಈ ಥಂಬ್ ಏನು ಮಾಡುತ್ತೆ ಅದರ ಡೈರೆಕ್ಷನನ್ನು ತೋರಿಸುತ್ತೆ. ಆಲ್ಟರ್ನೇಟಿಂಗ್ ಫ್ಲಕ್ಸ್ ಏನು ಕ್ರಿಯೇಟ್ ಆಗಿರುತ್ತೆ ಅದರ ಡೈರೆಕ್ಷನನ್ನು ಥಂಬ್ ಶೋಸ್ ದಿ ಡೈರೆಕ್ಷನ್ ಆಫ್ ಆಲ್ಟರ್ನೇಟಿಂಗ್ ಫ್ಲಕ್ಸ್ ಆ್ಯಂಡ್ ರಿಮೈನಿಂಗ್ 4 ಫಿಂಗರ್ಸ್ ಶೋಸ್ ದಿ ಡೈರೆಕ್ಷನ್ ಆಫ್ ಕರೆಂಟ್ ಯಾವ ಡೈರೆಕ್ಷನಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ ಅನ್ನೋದು ರಿಮೈನಿಂಗ್ 4 ಫಿಂಗರ್ಸ್ ತೋರಿಸುತ್ತೆ. ನೀವೇನು ಆಲ್ಟರ್ನೇಟಿಂಗ್ ಕರೆಂಟ್ ಸಪ್ಲೈ ಕೊಡ್ತೀರಾ ಆವಾಗ ಇಲ್ಲಿ ಫ್ಲಕ್ಸ್ ಇಂಡ್ಯೂಸ್ ಆಗಿ ಏನು ಆಲ್ಟರ್ನೇಟಿಂಗ್ ಫ್ಲಕ್ಸ್ ಇಲ್ಲಿ ಇಂಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೊಂದು ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಇಂಡ್ಯೂಸ್ ಆಗುತ್ತೆ. ಸೊ ದ್ಯಾಟ್ ಮೂಮೆಂಟ್ ನಿಮಗೆ ಇಲ್ಲಿಂದು EMF ಇಂಡ್ಯೂಸ್ ಆಗಿರುತ್ತೆ. EMF. ಸೊ EMF ಒಂದು ಎಫೆಕ್ಟ್ ಆಗಿರುತ್ತೆ. ಸೊ
ಆಮೇಲೆ ಆಲ್ಟರ್ನೇಟಿಂಗ್ ಕರೆಂಟ್ ಸಪ್ಲೈ ಏನು ಕೊಡ್ತೀರಾ ಅದೊಂದು ಕಾಸ್ ಆಗಿರುತ್ತೆ. ಅಕಾರ್ಡಿಂಗ್ ಟು ಲೆನ್ಸಸ್ ಲಾ ಏನಿದೆ ಅದೇನು ಹೇಳುತ್ತೆ ಅಂದರೆ ಕಾಸ್ ಎಫೆಕ್ಟ್ ಆಲ್ವೇಸ್ ಅಪೋಸಸ್ ದಿ ಕಾಸ್. ಅಂದರೆ ಇಲ್ಲಿ ಎಫೆಕ್ಟ್ ಏನಾಗಿರುತ್ತೆ EMF ಇದು ಆಲ್ವೇಸ್ ಅಪೋಸಸ್ ದಿ ಕಾಸ್ ಅಂದರೆ ಏನು ಸಪ್ಲೈ ಕರೆಂಟ್ ನಿಮ್ಗೆ ಆಲ್ಟರ್ನೇಟಿವ್ ಕರೆಂಟ್ ಏನು ಕೊಟ್ಟಿರ್ತದೆ ಅದು ಕಾಸ್ ಆಗಿರುತ್ತೆ. ಅಕಾರ್ಡಿಂಗ್ ಟು ಲೆನ್ಸ್ ಲಾ ಪ್ರಕಾರ ಅದು EMF ಏನು ಮಾಡುತ್ತೆ ಆಲ್ವೇಸ್ ಸಪ್ಲೈ ವೋಲ್ಟೇಜ್ ಅನ್ನು ಏನದು ಅಪೋಸ್ ಮಾಡುತ್ತೆ. ಇಲ್ಲಿ EMF ಅಲ್ಲಿ ಇಲ್ಲಿ ಏನು EMF ಇದು ಪೊಲಾರಿಟಿ ಏನಿರುತ್ತೆ ಆ ಪೊಲಾರಿಟಿ ಯಾವತ್ತು ಸಪ್ಲೈ ವೋಲ್ಟೇಜ್ ಅನ್ನ ಅಪೋಸ್ ಮಾಡುತ್ತೆ. ಇದು ಅಕಾರ್ಡಿಂಗ್ ಟು ಲೆನ್ಸ್ ಲಾ ಈ ರೀತಿ ಹೇಳುತ್ತೆ. ನೆಕ್ಸ್ಟ್ ಮ್ಯೂಚುವಲ್ ಇಂಡಕ್ಷನ್ ಫಿನಾಮಿನಾನ್. ಇವಾಗ ಒಂದು ಕಾಯಿಲ್ ಅನ್ನು ನಾವು ಆಲ್ಟರ್ನೇಟಿಂಗ್ ಕರೆಂಟ್ ಸಪ್ಲೈ ಕೊಟ್ಟಿರ್ತೀವಿ, ಅವಾಗೇನು ಆಲ್ಟರ್ನೇಟಿಂಗ್ ಫ್ಲಕ್ಸ್ ಕ್ರಿಯೇಟ್ ಆಗುತ್ತೆ. ಆ ಕ್ರಿಯೇಟ್ ಆಗಿರೋ ಫ್ಲಕ್ಸ್ಗೆ ಇಲ್ಲಿ ನಾವು ಇನ್ನೊಂದು ಕಾಯಿಲ್ ಅನ್ನು ಇಟ್ಟಾಗ ಕ್ರಿಯೇಟ್ ಆಗಿರೋ ಫ್ಲಕ್ಸ್ ಏನಿದೆ ಅಲ್ಲಿ ಇನ್ನೊಂದು ಕಾಯಿಲ್ ಇಡ್ತೀವಿ, ಅವಾಗ ಏನಾಗುತ್ತೆ ಆ ಫ್ಲಕ್ಸ್ ಇಲ್ಲಿ ಕೂಡ ಒಂದು ಸೆಕೆಂಡರಿ ಕಾಯಿಲ್ ಏನಿದೆ ಅಲ್ಲಿ ಕೂಡ ಫ್ಲಕ್ಸ್ ಕ್ರಿಯೇಟ್ ಆಗುತ್ತೆ. ನಾವು ಅವಾಗಲೇ ಹೇಳಿರೋ ಪ್ರಕಾರ ಇಲ್ಲಿ ನಾವು AC ಸಪ್ಲೈ ಕೊಟ್ಟಿರ್ತೀವಿ, ಫ್ಲಕ್ಸ್ ಕ್ರಿಯೇಟ್ ಆಗುತ್ತೆ. ಈ ಲಿಂಕೇಜ್ ಆಗಿರೋ ಇಲ್ಲಿ ಫ್ಲಕ್ಸ್ ಏನು ಕ್ರಿಯೇಟ್ ಆಗಿರುತ್ತೆ ಆಲ್ಟರ್ನೇಟಿಂಗ್ ಫ್ಲಕ್ಸ್, ಆ ಫ್ಲಕ್ಸ್ ಅಲ್ಲಿ ಇನ್ನೊಂದು ಕಾಯಿಲ್ ಅನ್ನು ಇಟ್ಟಾಗಿ ಇಲ್ಲಿ ಕೂಡ ಏನದು ಈ ಕಾಯಿಲ್ ಅಲ್ಲಿ ಕೂಡ ಫ್ಲಕ್ಸ್ ಕ್ರಿಯೇಟ್ ಆಗಿರುತ್ತೆ. ಆಮೇಲೆ ಇಲ್ಲಿ ಕೂಡ ಒಂದು EMF ಪ್ರೊಡ್ಯೂಸ್ ಆಗುತ್ತೆ. ಸೆಕೆಂಡರಿ ಕಾಯಿಲ್ ಅಲ್ಲಿ ಕೂಡ EMF ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಅಟ್ ದ ಸೇಮ್ ಟೈಮ್ ಇಲ್ಲಿ ಕೂಡ ಒಂದು ಸ್ಮಾಲ್ ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಇಂಡ್ಯೂಸ್ ಆಗುತ್ತೆ. ಇಲ್ಲಿ ಸ್ಮಾಲ್ ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಇಂಡ್ಯೂಸ್ ಆಗುತ್ತೆ. ಏನಕ್ಕೆ ಅಲ್ಲಿ ಸ್ಮಾಲ್ ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಇಂಡ್ಯೂಸ್ ಆಗುತ್ತೆ ಅಂದರೆ ಇಲ್ಲಿ ಎರಡು ಕಾಯಿಲ್ ಬಿಟ್ವೀನ್ ಇಲ್ಲಿ ಏರ್ ಗ್ಯಾಪ್ ಇರುತ್ತೆ. ಏರ್ ಗ್ಯಾಪ್ ಹೇಗೆ ಆಕ್ಟ್ ಮಾಡುತ್ತೆ, ಏರ್ ಗ್ಯಾಪ್ ಹ್ಯಾಸ್ ಅ ಹೈ ರಿಲಕ್ಟೆನ್ಸ್. ಸೊ ಇದು ಹೈ ರಿಲಕ್ಟೆನ್ಸ್ ಇಲ್ಲಿ ಪಾತ್ ಕ್ರಿಯೇಟ್ ಆಗುತ್ತೆ. ಸೊ ನಾವು ಇಲ್ಲಿ ಹೈ ರಿಲಕ್ಟೆನ್ಸ್ ಪಾತ್ ಅನ್ನ ರೆಡ್ಯೂಸ್ ಮಾಡಬೇಕು, ಅಂದರೆ ಲೋ ರಿಲಕ್ಟೆನ್ಸ್ ಪಾತ್ ಆಗಿ ಕನ್ವರ್ಟ್ ಮಾಡಿದಾಗ ನಮ್ಗೆ ಇಲ್ಲಿ ಕರೆಂಟ್ ಮ್ಯಾಗ್ನಿಟ್ಯೂಡ್ ಗೆಟ್ಸ್ ಇನ್ಕ್ರೀಸ್ಡ್. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಲೋ ರಿಲಕ್ಟೆನ್ಸ್ ಪಾತ್ ಅನ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಏನು ಮಾಡೋದು ಒಂದು ಲ್ಯಾಮಿನೇಟೆಡ್ ಸಿಲಿಕಾನ್ ಸ್ಟೀಲ್ ಕೋರ್ ಅನ್ನ ಇನ್ ಬಿಟ್ವೀನ್ ದಿ ಟೂ ಕಾಯಿಲ್ಸ್ ಅಲ್ಲಿ ಇಡ್ತಾರೆ. ಲ್ಯಾಮಿನೇಟೆಡ್ ಸಿಲಿಕಾನ್ ಸ್ಟೀಲ್ ಕೋರ್ ಅನ್ನ ಇಡ್ತಾರೆ. ಸೊ ಇಲ್ಲಿ ಲ್ಯಾಮಿನೇಟೆಡ್ ಸಿಲಿಕಾನ್ ಸ್ಟೀಲ್ ಅನ್ನು ಇಡೋದ್ರಿಂದ ಏನಾಗುತ್ತೆ, ಲೋ ರಿಲಕ್ಟೆನ್ಸ್ ಪಾತ್ ಪ್ರೊಡ್ಯೂಸ್ ಆಗಿ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ಅದು ಸ್ವಲ್ಪ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ಗೆಟ್ಸ್ ಇನ್ಕ್ರೀಸ್ಡ್. ಸೊ ಇಲ್ಲಿ ಲೋ ರಿಲಕ್ಟೆನ್ಸ್ ಪಾತ್ ಪ್ರೊವೈಡ್ ಆಗೋದ್ರಿಂದ ಏನಾಗುತ್ತೆ, ಇಲ್ಲಿ ಕೋರನ್ನ ಇಟ್ಟು ಇಲ್ಲಿ ಲೋ ರಿಲಕ್ಟೆನ್ಸ್ ಪಾತ್ ಪ್ರೊವೈಡ್ ಆಗಿರೋದ್ರಿಂದ ಇಲ್ಲಿ ಏನು ಫ್ಲಕ್ಸ್ ಇಂಡ್ಯೂಸ್ ಆಗುತ್ತೆ ಪ್ರೈಮರಿ ವೈಂಡಿಂಗ್ ಅಲ್ಲಿ, ಸೊ ದ್ಯಾಟ್ ಅಮೌಂಟ್ ಆಫ್ ಫ್ಲಕ್ಸ್ ಸೆಕೆಂಡರಿ ವೈಂಡಿಂಗ್ ಅಲ್ಲಿ ಕೂಡ ಅಷ್ಟೇ ಅಮೌಂಟ್ ಆಫ್ ಫ್ಲಕ್ಸ್ ಇಂಡ್ಯೂಸ್ ಆಗುತ್ತೆ. ಸೊ ಲ್ಯಾಮಿನೇಟೆಡ್ ಸಿಲಿಕಾನ್ ಸ್ಟೀಲ್ ಕೋರನ್ನ ಏನಕ್ಕೆ ಇಲ್ಲಿ ಟ್ರಾನ್ಸ್ಫಾರ್ಮರ್ ಅಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಅದು ಲೋ ರಿಲಕ್ಟೆನ್ಸ್ ಪಾತ್ ಅನ್ನ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ವರ್ಕಿಂಗ್ ಆಫ್ ಟ್ರಾನ್ಸ್ಫಾರ್ಮರ್ ವರ್ಕಿಂಗ್. ಇದರಲ್ಲಿ ಲ್ಯಾಮಿನೇಟೆಡ್ ಸಿಲಿಕಾನ್ ಸ್ಟೀಲ್ ಕೋರ್ ಏನು ಯೂಸ್ ಮಾಡಿದ್ದಾರೆ, ಹಿಯರ್ ಇಟ್ ಈಸ್, ಒಂದು ಲ್ಯಾಮಿನೇಟೆಡ್ ಸಿಲಿಕಾನ್ ಸ್ಟೀಲ್ ಕೋರ್ ಯೂಸ್ ಮಾಡಿದ್ದಾರೆ. ಆಮೇಲೆ ಒಂದು ಪ್ರೈಮರಿ ವೈಂಡಿಂಗ್ ಆ್ಯಂಡ್ ಸೆಕೆಂಡರಿ ವೈಂಡಿಂಗ್ ಯೂಸ್ ಮಾಡಿದ್ದಾರೆ. ನೀವು ಪ್ರೈಮರಿ ವೈಂಡಿಂಗ್ ಆಮೇಲೆ ಸೆಕೆಂಡರಿ ವೈಂಡಿಂಗನ್ನು ಹೇಗೆ ಡಿನೋಟ್ ಮಾಡ್ಬೋದು ಅಂದರೆ ಆಲ್ವೇಸ್ ಸಪ್ಲೈ ಯಾವತ್ತು ಒಂದು ವೈಂಡಿಂಗಿಗೆ ಕನೆಕ್ಟ್ ಆಗಿರುತ್ತೆ. ಸಪ್ಲೈಯನ್ನು ಯಾವ ವೈಂಡಿಂಗ್ ಕೊಟ್ಟಿರ್ತಾರೆ ಆ ವೈಂಡಿಂಗನ್ನು ಪ್ರೈಮರಿ ವೈಂಡಿಂಗ್ ಅಂತ ಹೇಳ್ತಾರೆ. ಆಮೇಲೆ ಸೆಕೆಂಡರಿ ವೈಂಡಿಂಗನ್ನು ಏನು ಹೇಳ್ತಾರೆ, ಲೋಡನ್ನು ಯಾವ ವೈಂಡಿಂಗಿಗೆ ಕನೆಕ್ಟ್ ಮಾಡಿರ್ತಾರೆ ಅದನ್ನು ನಾವು ಸೆಕೆಂಡರಿ ವೈಂಡಿಂಗ್ ಅಂತ ಹೇಳ್ತೇವೆ. Whenever you give the supply to the primary winding of the transformer, alternating current flows through that winding and flux induced to that primary winding. ಪ್ರೈಮರಿ ವೈಂಡಿಂಗ್ ಅಲ್ಲಿ ಏನು ಫ್ಲಕ್ಸ್ ಇಂಡ್ಯೂಸ್ ಆಗುತ್ತೆ, ದಾಟ್ ಟೈಮಲ್ಲಿ ಇಲ್ಲಿ ಒಂದು ಇ ಎಮ್ ಎಫ್ ಪ್ರೊಡ್ಯೂಸ್ ಆಗುತ್ತೆ. ಯಾವುದು ಪ್ರೈಮರಿ ವೈಂಡಿಂಗ್ ಅಲ್ಲಿ. ಅಕಾರ್ಡಿಂಗ್ ಟು ಸೆಲ್ಫ್ ಇಂಡಕ್ಷನ್ ಫಿನಾಮಿನಾನ್ ಅದೇನು ಹೇಳುತ್ತೆ ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್ ಫ್ಲೋಸ್ ಥ್ರೂ ಎನಿ winding, EMF induced in the winding. Alternating
ಕರೆಂಟ್ ಫ್ಲೋಸ್ ಥ್ರೂ ಎನಿ ವೈಂಡಿಂಗ್, ಯಾವುದೇ ವೈಂಡಿಂಗಲ್ಲಿ ಆಲ್ಟರ್ನೇಟಿಂಗ್ ಕರೆಂಟ್ ಫ್ಲೋ ಆದಾಗ ಆ ವೈಂಡಿಂಗಲ್ಲಿ ಒಂದು ಇ ಎಮ್ ಎಫ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಸೆಲ್ಫ್ ಇಂಡಕ್ಷನ್ ಫಿನಾಮಿನಾನ್ ಹೇಳುತ್ತೆ. ನೆಕ್ಸ್ಟ್ ಮ್ಯೂಚುವಲ್ ಇಂಡಕ್ಷನ್ ಫಿನಾಮಿನಾನ್, ಅದರಲ್ಲಿ ಏನಾಗುತ್ತೆ ಅನ್ನೋದನ್ನು ಈ ಸರ್ಕ್ಯೂಟಲ್ಲಿ ನೋಡೋಣ. ಯಾವಾಗ ನೀವು ಒಂದು ಕರೆಂಟ್ ಕ್ಯಾರಿಯಿಂಗ್ ಕಾಯಿಲ್ ಏನಿದೆ ಅದರ ಜೊತೆ ಇನ್ನೊಂದು ಕಾಯಿಲನ್ನು ಇಟ್ಟಾಗ ಏನಾಗುತ್ತೆ, ಅಲ್ಲಿ ಫ್ಲಕ್ಸ್ ಲಿಂಕೇಜ್ ಆಗುತ್ತೆ. ಎರಡು ಕಾಯಿಲಲ್ಲಿ ಟೂ ಕಾಯಿಲ್ಸಲ್ಲಿ ಫ್ಲಕ್ಸ್ ಲಿಂಕೇಜಸ್ ಆಗುತ್ತೆ. ದಾಟ್ ಟೈಮಲ್ಲಿ ಇ ಎಮ್ ಎಫ್ ಸೆಕೆಂಡರಿ ಕಾಯಿಲಲ್ಲಿ ಕೂಡ ಇ ಎಮ್ ಎಫ್ ಪ್ರೊಡ್ಯೂಸ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಕರೆಂಟ್ ಕೂಡ ಇಲ್ಲಿ ಸೆಕೆಂಡರಿ ಕಾಯಿಲಲ್ಲಿ ಕರೆಂಟ್ ಕೂಡ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದು ಮ್ಯೂಚುವಲ್ ಇಂಡಕ್ಷನ್ ಫಿನಾಮಿನಾನ್ ಡಿಟರ್ಮೈನ್ ಮಾಡಿ. ಸೇಮ್ ಪ್ರೊಸೆಸ್ ಇಲ್ಲಿ ನಡೆಯುತ್ತೆ. ಯಾವಾಗ ಇಲ್ಲಿ ಫಸ್ಟ್ ಪ್ರೈಮರಿ ಕಾಯಿಲಲ್ಲಿ ಏನು ಇ ಎಮ್ ಎಫ್ ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಅದೇ ಥರ ಇಲ್ಲಿ ಸೆಕೆಂಡರಿ ಕಾಯಿಲಲ್ಲಿ ಕೂಡ ಇ ಎಮ್ ಎಫ್ ಪ್ರೊಡ್ಯೂಸ್ ಆಗುತ್ತೆ. ಈ ಇ ಎಮ್ ಎಫ್ ಹೇಗೆ ಆ್ಯಕ್ಟ್ ಮಾಡುತ್ತೆ ಅಂತ ಹೇಳಿದರೆ, ಅಕಾರ್ಡಿಂಗ್ ಟು ಲೆನ್ಸ್ ಲಾ ಏನು ಹೇಳುತ್ತೆ, ಇಫೆಕ್ಟ್ ಆಲ್ವೇಸ್ ಅಪೋಸಸ್ ದಿ ಕಾಸ್ಗೆ ಅಪೋಸ್ ಮಾಡುತ್ತೆ. ಇಫೆಕ್ಟ್ ಅಂದರೆ ಇಲ್ಲಿ ಏನು ಇ ಎಮ್ ಎಫ್ ಇದ್ದು ಪೊಲ್ಯಾರಿಟಿ ಏನಿದೆ, ನೀವು ಸಪ್ಲೈ ವೋಲ್ಟೇಜ್ ಏನು ಕೊಟ್ಟಿರ್ತೀರಾ ಆ ಪೊಲ್ಯಾರಿಟಿಯನ್ನು ಆಲ್ವೇಸ್ ಅದು ಅಪೋಸ್ ಮಾಡುತ್ತೆ. ಅದೇ ಥರ ಇಲ್ಲಿ ಫಸ್ಟ್ ಇ ಎಮ್ ಎಫ್ ಪ್ರೈಮರಿ ವೈಂಡಿಂಗಲ್ಲಿ ಯಾವ ಥರ ಆ್ಯಕ್ಟ್ ಮಾಡುತ್ತೆ, ಸೇಮ್ ಲೈಕ್ ದಟ್ ಸೆಕೆಂಡರಿ ವೈಂಡಿಂಗಲ್ಲಿ ಪ್ರೊವೈಡ್ ಆಗಿರೋ ಇ ಎಮ್ ಎಫ್ ಕೂಡ ಅದೇ ಥರ ಆ್ಯಕ್ಟ್ ಆಗುತ್ತೆ. ಸೊ ಇಲ್ಲಿ ಕೂಡ ನಿಮಗೊಂದು ಕರೆಂಟ್ ಪ್ರೊವೈಡ್ ಆಗುತ್ತೆ. ಸೊ ಫಸ್ಟು ಪ್ರೈಮರಿ ವೈಂಡಿಂಗಲ್ಲಿ I1 ಆ್ಯಂಡ್ ಸೆಕೆಂಡರಿ ವೈಂಡಿಂಗಲ್ಲಿ I2 ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಅದು ಈಕ್ವಲ್ ಆಗಿರುತ್ತೆ, ಸ್ಲೈಟ್ಲಿ ಡಿಫ್ರೆಂಟ್ ಇರುತ್ತೆ, ಬಟ್ ಆಲ್ಮೋಸ್ಟ್ ಈಕ್ವಲ್ ಆಗಿರುತ್ತೆ. ಯಾವುದು ಪ್ರೈಮರಿ ವೈಂಡಿಂಗಲ್ಲಿ ಪ್ರೊಡ್ಯೂಸ್ ಆಗಿರೋ ಕರೆಂಟ್ ಆಗಿರ್ಬೋದು, ಸೆಕೆಂಡರಿ ವೈಂಡಿಂಗಲ್ಲಿ ಪ್ರೊಡ್ಯೂಸ್ ಆಗಿರೋ ಕರೆಂಟ್. ಯಾಕೆ ಅದು ಅಷ್ಟು ಈಕ್ವಲ್ ಆಗಿ ಇರುತ್ತೆ ಅನ್ನೋದಕ್ಕೆ ಕಾರಣ, ಇಲ್ಲಿ ಫ್ಲಕ್ಸ್ ಲಿಂಕೇಜ್ ಆಗುತ್ತೆ. ಪ್ರೈಮರಿ ವೈಂಡಿಂಗ್ ಮತ್ತು ಸೆಕೆಂಡರಿ ವೈಂಡಿಂಗ್ ಬಿಟ್ವೀನಲ್ಲಿ ಫ್ಲಕ್ಸ್ ಲಿಂಕೇಜ್ ಆಗುತ್ತೆ. ಬಿಕಾಸ್ ಆಫ್ ಇಲ್ಲಿ ಲೋ ರಿಲಕ್ಟೆನ್ಸ್ ಪಾತ್ ಪ್ರೊವೈಡ್ ಆಗೋದಕ್ಕೆ ನಾವು ಇಲ್ಲಿ ಲ್ಯಾಮಿನೇಟೆಡ್ ಸಿಲಿಕಾನ್ ಸ್ಟೀಲ್ ಕೋರನ್ನು ಯೂಸ್ ಮಾಡಿರ್ತೇವೆ. ಸೊ ಆದ ಕಾರಣ ಈ ಟ್ರಾನ್ಸ್ಫಾರ್ಮರಲ್ಲಿ ಪ್ರೈಮರಿ ವೈಂಡಿಂಗಲ್ಲಿ ಏನು ಫ್ಲಕ್ಸ್ ಲಿಂಕೇಜ್ ಆಗಿರುತ್ತೆ, ದ್ಯಾಟ್ ಅಮೌಂಟ್ ಆಫ್ ಫ್ಲಕ್ಸ್ ಲಿಂಕೇಜ್ ಸೆಕೆಂಡರಿ ವೈಂಡಿಂಗಲ್ಲಿ ಕೂಡ ಆಗಿರುತ್ತೆ. ಅದು ಆಲ್ವೇಸ್ ಈಕ್ವಲ್ ಆಗಿರುತ್ತೆ. ನಾವು ಐಡಿಯಲಿ ಆಲ್ವೇಸ್ ಇದು ಈಕ್ವಲ್ ಆಗಿರುತ್ತೆ ಅಂತ ಹೇಳ್ಬೋದು, ಬಟ್ ಪ್ರಾಕ್ಟಿಕಲಿ ದೇರ್ ಈಸ್ ಸಮ್ ಫ್ಯೂ ಲಾಸಸ್ ಬಿಟ್ವೀನ್ ದ ಟೂ ವೈಂಡಿಂಗ್ಸ್. ಇಲ್ಲಿ ಪ್ರೈಮರಿ ವೈಂಡಿಂಗ್ ಮತ್ತು ಸೆಕೆಂಡರಿ ವೈಂಡಿಂಗ್ ಇದರ ಬಿಟ್ವೀನಲ್ಲಿ ಪ್ರಾಕ್ಟಿಕಲಿ ಹೇಳೋದಂದರೆ ಒಂದು ಫ್ಯೂ ಲಾಸಸ್ ಆಗುತ್ತೆ, ಆದರೆ ಐಡಿಯಲಿ ಥಿಯರಿಟಿಕಲಿ ಅಲ್ಲಿ ಲಾಸಸ್ ಆಗುತ್ತೆ ಅಂತ ಹೇಳಲ್ಲ. ಸೊ ಪ್ರಾಕ್ಟಿಕಲಿ ಇಲ್ಲಿ ಫ್ಯೂ ಲಾಸಸ್ ಆಗುತ್ತೆ. ಇದಿಷ್ಟು ಅಬೌಟ್ ವರ್ಕಿಂಗ್ ಆಫ್ ಟ್ರಾನ್ಸ್ಫಾರ್ಮರ್. ಫ್ರೆಂಡ್ಸ್, ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮತ್ತು ಇನ್ನಷ್ಟು ಇದೇ ರೀತಿ ಟೆಕ್ನಿಕಲ್ ವೀಡಿಯೋಸನ್ನು ಪಡೆಯಲು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.